नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्र्यंबकं यजामहे सुगन्धिं पुष्टिवर्धनं पूर्वार्गवन्दनां मृत्योर्मुक्षीयमामृतात्। त्र्यंबकेश्वराय नमः, अगस्तीश्वराय नमः, विश्वेश्वराय नमः, महेश्वराय नमः, सांब सदाशिवाय नमः। ओम गौरीर्ममाय सलिलानिक्षत्तद्विपदीं विपदीं सां चतुष्पदीं अष्टापदी नवपदी बहुशीं सहस्राक्षरा परमे व्योमन्। ओम जातवेदसे सुनवाम सोमरातीतो निदहाति वेदाः सनपर्षद दुर्गाणि विश्वा नावेव सिन्धुं दुरितात्यग्निः त्वामग्निवर्णां तपसा ज्वलन्तीं वैलोचनीं कर्मफले जुष्टां दुर्गां देवीगुं शरणमहं प्रपद्ये। सुतरसितरसे नमः अग्ने त्वन्पारयानव्यो अस्मान् स्वस्तिभृतिदुर्गाणि विश्वा पोश्चपुत्वीं बहुधारभुवीं भवातोकायतनयाय शय्योः विश्वानि नो दुर्गः जातवेदस्सन्धन्न नावादुरिता हि वर्षि अग्ने अत्रिवगं मनसा धृणानो नाम्बोज्झविता तनूनां ऋतराचितगुं सहमानमग्रमग्निगुं हुमेन परमा सदस्तात् सरपर्षद दुर्गाणि विश्वा नावेव सिन्धुं दुरितात्यग्निः त्वामग्निवर्णां तपसा ज्वलन्तीं वैलोचनीं कर्मफले जुष्टां दुर्गां देवीगुं शरणमहं प्रपद्ये। सुतरसितरसे नमः कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ओम दुम दुर्गायै नमः, ओम दुम दुर्गायै नमः, ओम दुम दुर्गायै नमः। पद्मानने पद्भवि पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि निधस्व। या सा पद्मासनस्था विपुलकटतटी पद्मपत्रायताक्षी श्रीं अंबां भगवतीं श्रीं ललितां ಫಲಾ ತ್ರಿಪುರ ಸುಂದರಿ। ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂಥ ಯೋಗ ಫಲ ಮೇಷರಾಶಿಯವರಿಗಿದೆ. ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಇವತ್ತು ಆನಂದಿಸಬಹುದು, ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡೆದರೆ ಖಂಡಿತ ಅದೃಷ್ಟ ನಿಮ್ಮದಾಗುತ್ತೆ. ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಒಂದಷ್ಟು ತುಂಬಿ ತುಳುಕುವಂಥ ಪರಿಸ್ಥಿತಿಯೂ ನಿಮ್ಮ ಗ್ರಹಗತಿಗಳಲ್ಲಿದೆ. ನಾವು ಅಂದುಕೊಳ್ತೀವಿ ವ್ಯಕ್ತಿ ಯಾಕೆ ಹೀಗೆ ಆಡ್ತಾನೆ ಅಂತ. ವ್ಯಕ್ತಿ ಆಡೋದಲ್ಲ, ವ್ಯಕ್ತಿ ಹಿಂದೆ ಇರ್ತಕ್ಕಂಥ ಗ್ರಹಗಳು ಅವನ್ನ ಆಡಿಸುವಂಥದ್ದು. ಭಾಳಷ್ಟು ಒಳ್ಳೆ ವ್ಯಕ್ತಿ ಆಗಿರ್ತಾನೆ, ಸಡನ್ನಾಗಿ ಅವನಲ್ಲಿ ಉದ್ವೇಗತನ ಇರುತ್ತೆ. ಭಾಳಷ್ಟು ಒಂದು ಸಾಫ್ಟ್ ನೇಚರ್ ಇರ್ತಕ್ಕಂಥವನು ಅಂದರೆ ಅವನಲ್ಲಿ ಯಾವತ್ತೂ ರೌದ್ರತನ ನೋಡಲಿಕ್ಕೆ ಆಗುವುದಿಲ್ಲ. ಆದರೆ ಅಂತಹ ವ್ಯಕ್ತಿ ನಡವಳಿಕೆ ನೋಡಿದ್ರೆ ಒಂಥರ ಮನಸ್ಸಿಗೆ ಬಾಧೆ ಆಗುತ್ತೆ. ಅದು ಯಾಕಾಗುತ್ತೆ? ಮನೇಲಿ ಸಾಕಷ್ಟು ಜನ ಅಂದುಕೊಳ್ತಿರ್ತಾರೆ, ಮನೇಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಎಷ್ಟು ಕೂಲಾಗಿರ್ತಾನೆ, ಸಮಾಧಾನವಾಗಿರ್ತಾನೆ, ಆತ ಯಾರು ಏನು ಹೇಳಿದ್ರು ಸಹಿತ ತಲೆಬಗ್ಸಿ ನಡೀತಿರ್ತಾನೆ. ಆದರೆ ಒಂದು ಸತಿ ಸಡನ್ ನಿಂತ್ಕೊಂಡ ಅಂದರೆ ಅದು ಅವನ ತಪ್ಪಲ್ಲ, ಅವನ ಗ್ರಹಗತಿಗಳಲ್ಲಿ ಅವನ ಜಾತಕಚಾರ ಪ್ರಕಾರ ಅವನ ಜಾತಕದಲ್ಲಿ ಅಂತಹದ್ದೊಂದು ಪರಿಣಾಮ ಬೀರುತ್ತೆ. ಹಾಗೆ ಮೇಷರಾಶಿಯವರಿಗೆ ಇವತ್ತು ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಒಳಗಾಗಿ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಸು ಚಂಚಲಗೊಂಡು ನೀವು ಹೇಗೆ ಆಗ್ತಿದ್ದೀರಿ, ಏನು ಮಾಡ್ತಿದ್ದೀರಿ, ಏನು ನಡ್ಕೊಳ್ತಾ ಇದ್ದೀರಿ, ಅದರಿಂದ ನಿಮಗೇನು ತೊಂದರೆ ಆಗುತ್ತೆ ಅದರ ಅರಿವಿಲ್ಲದಂಥ ರೀತಿ ನಡ್ಕೊಂಡ್ಬಿಡ್ತೀರಿ. ಆದರೆ ಇದಾಗಬಾರ್ದು ಅಂದರೆ ನೀವು ಮಾಡಬೇಕಾದ್ದು ಒಂದು ಸಣ್ಣದಾದಂಥ ಒಂದು ತಂತ್ರಸಾರ. 1 ಚಿಟಿಕೆ ಉಪ್ಪು ತಗೊಳ್ಳಿ, 1 ಚಿಟಿಕೆಯಷ್ಟು ಬೆಲ್ಲ ತಗೊಳ್ಳಿ, ಅಥವಾ ಸಕ್ಕರೆ ತಗೊಳ್ಳಿ, ಉಪ್ಪು ಸಕ್ಕರೆ ಅಥವಾ ಉಪ್ಪು ಬೆಲ್ಲ ಇಂತಹದ್ದನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನೊಂದು ಲೋಟ ನೀರಲ್ಲಿ ಹಾಕಿಬಿಡಿ. ಹಾಕಿ ಆ ನೀರನ್ನು ಯಾವುದಾದ್ರು ಒಂದು ಜಾಗದಲ್ಲಿ ಇಡಿ. ಸಂಜೆ ಸೂರ್ಯಾಸ್ತಮ ಆದ ನಂತರ ಆ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗೆದು ಆ ಗಿಡದ ಮೇಲೆ ಚೆಲ್ಲಿ. ಹೀಗೆ ಮಾಡೋದ್ರಿಂದ ಈ ಒಂದು ಸಮಯದಲ್ಲಿ ಬರುವಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇದು ಮೇಷರಾಶಿಯವರು ಮಾಡಲೇಬೇಕು, ಮಾಡಿ ಒಳ್ಳೆಯದಾಗಲಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಸಾಧ್ಯವಾದಷ್ಟು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿನಲ್ಲಿ ನಿಮ್ಮ ಚಿಂತನೆಯನ್ನು ನಡೆಸ್ತಾ ಇದ್ದೀರಿ. ನೀವೇನು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಿಗಬೇಕಾದ್ರೆ ಅದು ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಾದರೂ ಒಂದಿಷ್ಟು ಹಳದಿ ಕಲರ್ ಪುಷ್ಪಗಳನ್ನು ತಂದು ಹಳದಿ ಕಲರ್ ಪುಷ್ಪವನ್ನು ಭಗವತಿಯ ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಎಲ್ಲವೂ ಶುಭವೇ. ಹಾಗಾಗಿ
ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆದರೂ ಶನಿಯ ಪ್ರಭಾವದಿಂದ ಇವತ್ತು ರಾಶಿಫಲದಲ್ಲಿ ಒಂದಷ್ಟು ಲಾಭ ನಷ್ಟ ಎಂಬತಕ್ಕಂಥದ್ದು ಮಿಥುನ ರಾಶಿಯವರು ಕಾಣಬಹುದು. ಆದರೆ ಮಿಥುನ ರಾಶಿಯವರ ಮನಸ್ಸು ಒಂದಷ್ಟು ಚಂಚಲಿತವಾಗಿದೆ. ಚಂಚಲ ಎಂಬತಕ್ಕಂಥದ್ದು ಹೇಗೆ? ಆಗಬೇಕಾಗಿರ್ತಕ್ಕಂತಹ ಒಳ್ಳೆಯದರ ಬಗ್ಗೆನೂ ಅಥವಾ ಮುಂದೇನೂ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂಕಲ್ಪವೋ, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಸಹಿತ ಎದುರಾಗ್ಬೋದು. ಇವತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಅಂದರೆ ಅತೀತವಾದಂತಹ ಒಂದು ಸಂಪಾದನೆ ಮಾಡ್ತೀವಿ ಅಂತಲ್ಲ, ಇರ್ತಕ್ಕಂಥ ಸಂಪಾದನೆ ನೆಮ್ಮದಿಯಾಗಿ ಮನೆಯಲ್ಲಿ ಈಗ ತಂದಿಟ್ಕೊಳ್ಬೋದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರೊಂದಿಗೆ ಒಂದು ನೆಮ್ಮದಿ ಸಂತೋಷವನ್ನು ಕಳಿಬೋದು. ಅದರ ಜೊತೆಗೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ, ಎಲ್ಲಾದರೂ ಒಂದು ಔದುಂಬರ ವೃಕ್ಷ, ಒಂದು ಚಿಟಿಕೆ ಕಡಲೆಬೇಳೆ ತೆಗೆದುಕೊಂಡು ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ, ಅಲ್ಲೊಂದು ದೀಪವನ್ನು ಹಚ್ಚೋದ್ರಿಂದ ಇವತ್ತು ನಿಮ್ಮೊಳಗಿರುವಂತಹ ಕತ್ತಲಿನ ಸನ್ನಿವೇಶ, ತಮ್ಮಲ್ಲಿರುವಂಥ ಕೆಲವಷ್ಟು ತೊಂದರೆ ತಾಪತ್ರಗಳಿದೆಯಲ್ಲ, ಗ್ರಹಗತಿಗಳಲ್ಲಾಗೋ ವ್ಯತ್ಯಾಸ ಇದೆಯಲ್ಲ, ಅದನ್ನು ದೂರ ಮಾಡ್ಕೋಬೋದು. ಜೊತೆಗೆ ಸಂಜೆ 4ರಿಂದ 6 ಗಂಟೆ ತನಕ, ಅಂದರೆ ಸೂರ್ಯಾಸ್ತಮ ಕಾಲ ಅಥವಾ ಸಾಯಂ ಸಂಧ್ಯಾ, ಈ ಸಂಧ್ಯಾ ಕಾಲದಲ್ಲಿ 4ರಿಂದ 6 ಈ ಸಮಯದಲ್ಲಿ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕೈಯಿಂದ ಏನಾದ್ರು ಪದಾರ್ಥಗಳನ್ನು ಹಾಕಿದ್ರೆ, ಶ್ವಾನಗಳಿಗೆ ಈ ಸಮಯದಲ್ಲಿ ಏನಾದ್ರು ಒಂಚೂರು ಪದಾರ್ಥ ಹಾಕಿದ್ರೆ ಇವತ್ತಿನ ಜಾತಕಚಾರ ಪ್ರಕಾರ ಹಾಗೂ ಸಂಜೆ ಸೂರ್ಯಾಸ್ತಮ ಆದ ನಂತರ ಬರ್ತಕ್ಕಂಥ ತೊಂದರೆಗಳನ್ನು ಇವತ್ತು ನೀವು ದೂರ ಮಾಡ್ಕೊಳ್ತೀರಿ. ಇದು ಇವತ್ತಿನ ರಾಶಿಫಲದಲ್ಲಿ ಮಿಥುನ ರಾಶಿಯವರು ಮಾಡಬೇಕಾದ ಕೆಲಸ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮಾತ್ರ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದು ನಿಮ್ಮ ಉಂಗುರದ ಬೆರಳಿಂದ ಗಂಧವನ್ನು ತೆಗೆದುಕೊಂಡು ಹಣೆಗೆ ಲಲಾಟಕ್ಕೆ ಹಚ್ಕೊಳ್ಳೋದ್ರಿಂದ ಆ ಗಂಧವನ್ನು ಯಾರು ನೋಡಿದ್ರು ಸಹಿತ, ಯಾರೇ ಅವರಲ್ಲಿರ್ತಕ್ಕಂಥ ಕ್ರೋಧ, ಆವೇಶ ಮತ್ತು ಉದ್ವೇಗದಂತನ ಏನೇ ಇದ್ದರೂ ಅದು ಶಾಂತಿ ಸಮಾಧಾನಕ್ಕೆ ಬರುತ್ತೆ. ನಿಮ್ಮೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡುವಂಥ ಕಾಲ ಎದುರಾಗುತ್ತೆ. ಇದು ಶ್ರೀಗಂಧದಲ್ಲಿರ್ತಕ್ಕಂಥ ತಾಕತ್ತು. ಅದನ್ನು ಮಾಡಿ. ಒಳ್ಳೆಯದಾಗಲಿ. ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಚಂದ್ರನ ಆಸ್ಥಾನ ಚೆನ್ನಾಗಿದ್ದಾಗ ಯಾವುದು ಬೇಕಾದರೂ ಗೆಲ್ಲಬಹುದು. ಚಂದ್ರ ಅಂದರೆ ಯಾರು? ಮನಸ್ಕಾರಕ. ಮನಸ್ಕಾರಕ ನಿಜ, ಆದರೆ ಮಾತೃವಿನ ಅನುಗ್ರಹ ಪಡೀಲಿಕ್ಕೆ, ತಾಯಿಯ ಆಶೀರ್ವಾದ ಪಡೀಲಿಕ್ಕೆ, ತಾಯಿಯ ಪ್ರೀತಿಯನ್ನು ಪಡೀಲಿಕ್ಕೆ, ಮಾತೃವಾತ್ಸಲ್ಯಕ್ಕೆ ಚಂದ್ರನೇ ಕಾರಣ. ಹಾಗಾಗಿ ಇವತ್ತು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥ ಯೋಗಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಒಂದು ದೇವರ ಫೋಟೋ ಮುಂದೆ ಒಂದು ತಾಯಿಯ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಅಲ್ಲಿ ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ಆ ದೇವಿಯ ಹೆಸರನ್ನ ಒಂದು 21 ಬಾರಿ ಹೇಳ್ಕೊಳ್ಳಿ. ಇದರ ಜೊತೆಗೆ ಒಂದು ಹನಿ ಜೇನುತುಪ್ಪವನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಅದು ಆಗ್ನೇಯಾಭಿಮುಖವಾಗಿ ನಿಂತು ನೋಡಿ, ಒಂದು ಹನಿ ಜೇನುತುಪ್ಪ ಅಂಗೈಯಲ್ಲಿ ಹಾಕ್ಕೋಬೇಕು. ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ ಜೇನುತುಪ್ಪವನ್ನು ಹಾಗೆ ಇಟ್ಕೊಂಡು ಆಗ್ನೇಯಾಭಿಮುಖವಾಗಿ, ಪೂರ್ವದ ಬಲಭಾಗದಲ್ಲಿರ್ತಕ್ಕಂಥದ್ದು ಆಗ್ನೇಯ, ಆ ಆಗ್ನೇಯಾಭಿಮುಖವಾಗಿ ನಿಂತು ಆ ಜೇನುತುಪ್ಪವನ್ನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಅಮ್ಮ ಇವತ್ತು ನಿಮ್ಮ ಆಶೀರ್ವಾದ ಬೇಕು, ಇವತ್ತು ನಾನು ಮಾಡುವ ಕೆಲಸ ಒಳ್ಳೆ ಯಶಸ್ಸಾಗಬೇಕು, ಯಾವ ತೊಂದರೆ ತಾಪತ್ರೆಯೂ ಸಹಿತ ನನಗೆ ಬರಬಾರ್ದು, ಅದಕ್ಕಿಂತ ಮುಖ್ಯವಾಗಿ ಬರುವ ಕಷ್ಟಗಳನ್ನು ಹೆದರಿಸೋ ಶಕ್ತಿಯನ್ನು ಕೊಡಮ್ಮ ಅಂತೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಹೀಗೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲಗಳನ್ನು ಇವತ್ತು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ. ಯಾಕೆಂದರೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆಗಳಾಗಲಿ, ಬೇರೆ ಥರ ಸಮಸ್ಯೆಗಳಾಗಲಿ, ಆ ಕ್ಷಣದ ಭಯದ ವಾತಾವರಣ ಆಗಲಿ, ಇದೆಲ್ಲವೂ ದೂರ ಮಾಡ್ಕೋಬೇಕಾದ್ರೆ ಆತ್ಮವಿಶ್ವಾಸ ಬೇಕು. ಒಳಗಡೆ ನಿಮ್ಮದೇ ಆದಂತಹ ಒಂದು ಧೈರ್ಯ ಬೇಕು. ಎಂಥದೇ ಬರಲಿ, ಬರೋದು ಯಾವುದಾದ್ರು ಬರಲಿ, ಎಂಥವ್ರಾದ್ರು ಗರ್ಜನೆ ಮಾಡಲಿ, ಅವರು ಮಾಡುವ ಗರ್ಜನೆಗೆ ನಾನು ಪ್ರತಿ ಉತ್ತರ ಕೊಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬತಕ್ಕಂಥದ್ದಕ್ಕೆ ನಿಮಗೊಂದು ಹಿಂದೆ ಒಂದು ವಿಲ್ ಪವರ್ ಬೇಕು, ಅಂದರೆ ಒಂದು ಶಕ್ತಿ ಬೇಕು. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಮ್ಮ ಭಾರತೀಯರು. ಹಾಗಿದ್ದಾಗ ಆ ಶಕ್ತಿ ಅಷ್ಟೇ ಕೆಲಸ ಮಾಡುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆ ಕಾಲನೂ ಇದೆ. ಅದ್ರ ಜೊತೆ ಸ್ವಲ್ಪ ಅಂಜಿಕೆಯ ಸಮಯ ಎದುರಾಗುತ್ತೆ. ಇಂಥ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಯಾವುದೇ ಕೆಲಸ ಆದರೂ ಸಹಿತ ಗುರುವಿನ ಅನುಗ್ರಹದಿಂದ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಅತೀತವಾದಂತಹ ಏನೋ ಒಂದು ಚಿಂತನೆ ಮಾಡ್ತಾ ಅಥವಾ ಯಾವುದೋ ಒಂದು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹದ್ದು, ಅಥವಾ ಯಾವುದಾದ್ರೂ ಒಂದು ವಸ್ತು ನೋಡಿ ನನಗೆ ಬೇಕೇ ಬೇಕು ಎಂಬತಕ್ಕಂಥ ಹಠದಿಂದ ಇರ್ತಕ್ಕಂಥ ಮೌಲ್ಯ ಏನಿದೆಯೋ ಅದಕ್ಕೆ 4ರಷ್ಟು ಅದಕ್ಕೆ ನೀವು ದಂಡವನ್ನು ತೆತ್ತುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅಂದರೆ ಆಲೋಚನೆ ಮಾಡಬೇಕು. ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ತಪ್ಪಲ್ಲ, ಆಸೆ ಇದರಲ್ಲಿ ಜೀವನ. ಆದರೆ ಆಸೆ ಪಡಬೇಕು, ಅದನ್ನು ಹೇಗೆ ಆಸೆ ಪಡಬೇಕು, ಯಾವುದು ಬೇಕು, ಆಸೆ ದುರಾಸೆನೂ ಆಗಬಾರದು. ಹಾಗೆ ಸಿಂಹರಾಶಿಯವರು ಇವತ್ತಿನ ನಡೆಯಲ್ಲಿ ಇಂತಹದ್ದೊಂದು ಅಚಾತುರ್ಯ ಆಗುವಂಥ ಸಾಂದ್ರತೆಗಳಿದೆ. ಸ್ವಲ್ಪ ಜೋಪಾನ.
ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಏನಾದ್ರು ಒಂದು ವಸ್ತು ನೋಡಿದ್ರೆ ಅದು ಹಠಪಟ್ಟು ಇದು ಬೇಕೇ ಬೇಕು ನನಗೆ ಅನ್ನತಕ್ಕಂಥ ಮಂಡು ಮನಸ್ಸನ್ನು ಬಿಟ್ಟುಬಿಟ್ಟು ಸ್ವಲ್ಪ ಮಟ್ಟಿಗೆ ಶಾಂತಿಯುತವಾಗಿ ಆಲೋಚನೆ ಮಾಡಿ ಇದರಿಂದ ನಾಳೆ ತೊಂದರೆ ಆಗ್ಬೋದಾ ಅಥವಾ ಅದಕ್ಕೆ ನಾನು ಬೇಡಿಕೆಗಿನ್ನ ಜಾಸ್ತಿ ಒಂದು ಮೌಲ್ಯವನ್ನು ತೆತ್ತಬೇಕಾಗತ್ತಾ ಇದರ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ಇನ್ನು ಇವತ್ತಿನ ಸಿಂಹರಾಶಿಯವರು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಭಾಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕಾಲವೇ ಸರಿ. 3ರ ನಂತರ ಅಲ್ಲಿ ಸ್ವಲ್ಪ ಅಚಾತುರ್ಯಗಳು ಪ್ರಾರಂಭ ಆಗುತ್ತೆ. ಆದರೆ 3 ಗಂಟೆ ಒಳಗಡೆ ನೀವೇನು ಚಿಂತನೆ ಮಾಡ್ತಿರೋ, ಯಾವುದನ್ನು ಆಲೋಚನೆ ಮಾಡ್ತಿರೋ, ಯಾವುದು ಸರಿ ತಪ್ಪಿನ ಬಗ್ಗೆ ಚಿಂತನೆ ಆಲೋಚಿಸ್ತಿರೋ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಒಂದು ಚಿಟಿಗೆ ಅರಿಶಿಣ ಪುಡಿಯನ್ನು ಕೈಲಿಟ್ಕೊಂಡು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನಾದರೂ ಒಂದಿಷ್ಟು ಒಳಿತಾಗಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು. ಅದಕ್ಕಾಗಿ ಅರಿಶಿಣವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಮಂತ್ರಾಕ್ಷತೆ, ಅರಿಶಿಣವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಅಕ್ಕಿಗೆ ಅದನ್ನು ಮಂತ್ರಾಕ್ಷತೆಯಾಗಿ ಆ ಅಕ್ಷತೆಯನ್ನು ಅಂಗೈಲಿಡ್ಕೊಂಡು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರನ್ನಾಗಲಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ, ಅಥವಾ ಗುರು ದತ್ತಾತ್ರೇಯರನ್ನಾಗಲಿ, ಅಥವಾ ಜಗದ್ಗುರುಗಳಂತಹ ಆದಿಶಂಕರರನ್ನಾಗಲಿ, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಆ ಅಕ್ಷತೆಯನ್ನು ಶ್ರೀರಕ್ಷೆಯಾಗಿ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ತದನಂತರ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ. ಅದ್ಭುತವಾದಂತಹ ಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಒಂದಷ್ಟು ಮಂದಗತಿಯಲ್ಲಿ ಸಾಕ್ತಿದೆಯೇನೋ, ಯಾವುದಾದ್ರೂ ಸಮಸ್ಯೆ ಹೆಗಲೇ ಇರುತ್ತೇನೋ, ಅಥವಾ ನಾನು ಮಾಡದಿರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬಗ್ಗಿಸಬೇಕಾಗುತ್ತೇನೋ ಎಂಬತಕ್ಕಂಥದ್ರ ಭಯದ ವಾತಾವರಣ ಸಾಕಷ್ಟು ಇದೆ. ಹಾಗೆ ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮ ಸಹಪಾಠಿಗಳಾಗಲಿ, ನಿಮ್ಮ ವ್ಯವಹಾರವನ್ನು ಮಾಡುವಂಥ ಸಾನ್ನಿಧ್ಯಗಳಾಗಲಿ ಅಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಎದುರಾಗಿಬಿಡುತ್ತೆ. ಕನ್ಯಾ ರಾಶಿಯವರು ಭಾಳ ಜೋಪಾನ ಬೇಕಾಗುತ್ತೆ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಸಣ್ಣ ಪುಟ್ಟ ಮಕ್ಕಳು, ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು 11 ಗಂಟೆ 45 ನಿಮಿಷದಿಂದ 2 ಗಂಟೆ 23 ನಿಮಿಷದವರೆಗೂ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗಿರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಹಾರ ಮತ್ತು ಒಳ್ಳೆ ಪದಾರ್ಥ ಮನೆಯಲ್ಲಿದ್ದರೂ ಆಹಾರದಲ್ಲಿ ಸರಿಯಾದಂಥ ಕ್ರಮವನ್ನು ವಹಿಸ್ದಿರ ಅಲ್ಲಿ ಸ್ವಲ್ಪ ಆರೋಗ್ಯ ಕೆಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಭಾಳ ಜೋಪಾನ ಬೇಕು. ಇವತ್ತು ತುಂಬ ಬೆವರ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, 10 ಜನ ನಡೀಲಿಕ್ಕೆ ಆಗದಿರತಕ್ಕಂಥದ್ದು, ಏನಾದ್ರು ಒಂದು ಅಂದುಕೊಂಡ್ರೆ ಅದು ಕೆಲಸ ಮಾಡಲಿಕ್ಕೆ ಆಗದಿರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಇಂಥದ್ದು ಸಮಸ್ಯೆಗಳು ಬರ್ದಿರ ಇರೋಂಗೆ ಮಾಡ್ಕೋಬೇಕಂದ್ರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಅರ್ಥ ಮಾಡ್ಕೊಳ್ಳಿ. ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಿಮ್ಮನ್ನು ಮತ್ತು ನಿಮ್ಮ ವಾಸ್ತುವನ್ನು ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಮನೆಯ ಪ್ರಧಾನ ದ್ವಾರ. ಎಲ್ಲರೂ ಮಾಡುವಂಥದ್ದೇ ಇದು. ಆದರೆ ಪರ್ಟಿಕ್ಯುಲರ್ ಆಗಿ ಇವತ್ತಿನ ನಕ್ಷತ್ರಕ್ಕೆ ಇವತ್ತು ಯಾರೆಲ್ಲ ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅವರು ಈ ತಂತ್ರವನ್ನು ಮಾಡೋದು ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಪ್ರಧಾನ ದ್ವಾರದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಅಲ್ಲಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಪ್ರಧಾನ ದ್ವಾರಕ್ಕಿಟ್ಟು ಆ ಅರಿಶಿನವನ್ನೇ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಚಂದ್ರರ ಯೋಗ ಚೆನ್ನಾಗಿದ್ದಾಗ ಯಾವ ಕೆಲಸ ಬೇಕಾದ್ರೂ ಸಿದ್ಧಿಪಡಿಸ್ಕೊಳ್ಬಹುದು. ತುಲಾರಾಶಿಯವ್ರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ತಾವು ಏನು ಅಂದುಕೊಂಡಿದ್ದರೂ ಸಾಧನೆ ಮಾಡುವಂಥ ದಿನ. ನಿಮ್ಮ ಸ್ಥಾನಮಾನದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಳುವಂಥ ದಿನ. ಹಾಗೆ ದೂರ ಪ್ರಯಾಣ ಬಿಡಬೇಕಾ, ಆ ಪ್ರಯಾಣಕ್ಕೂ ಅನುಕೂಲವಾಗಿರ್ತಕ್ಕಂಥ ದಿನ. ಹಾಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಸಾಧನೆ ಮಾಡಿ ಅದರಿಂದ ಒಂದು 4 ಕಾಸು ಸಂಪಾದನೆ ಮಾಡಿ ಒಂದು ಯಶಸ್ಸಿನ ಹಾದಿಯಲ್ಲಿ ತಾವಿರಬೇಕಾ, ಅದಕ್ಕೂ ಯೋಗ ಫಲನೇ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡ್ತಾನೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರೋದು ಮಧ್ಯಾಹ್ನ ಅಭಿಜಿನ್ ಲಗ್ನ ಅಂದರೆ 12 ಗಂಟೆಗೆ 12ರಿಂದ 12 ಗಂಟೆ 10 ನಿಮಿಷ, ಆ 10 ನಿಮಿಷಗಳ ಕಾಲ ನಿಮ್ಮ ಕೈಯಿಂದ ಸಾಧ್ಯವಾದರೆ ಯಾರಿಗಾದ್ರೂ ಹಸಿವಿರ್ತಕ್ಕಂಥ ವ್ಯಕ್ತಿಗೆ ಅನ್ನದಾನವನ್ನು ಮಾಡಿ, ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿಡಿ, ಅಥವಾ ಯಾವುದಾದ್ರು ಗಿಡಮರಗಳಿಗೆ ಸ್ವಲ್ಪ ನೀರು ಹಾಕಿ, ಅಥವಾ ಇದೇ ಸಮಯದಲ್ಲಿ ಯಾರಾದರೂ ಬಡಬಗ್ಗರಿಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇವತ್ತಿನ ಪ್ರಾರ್ಥನೆ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಾಗುತ್ತೆ. ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ತೃಪ್ತಿಕರವಾದಂಥ ಬದುಕನ್ನು ಕಂಡಿದ್ದೇ ಆದರೆ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ತುಲಾರಾಶಿಯವರಿಗೆ ರಾಮದೇವರ ಅನುಗ್ರಹ ಇವತ್ತು ಬಹಳ ಚೆನ್ನಾಗಿದೆ. ಅದಕ್ಕಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡಿದ್ರೆ ಎಂತಹ ಒಂದು ಕಷ್ಟ ಕಾರ್ಪಣ್ಯಗಳಾದರೂ ಮಂಜಿನಗಡ್ಡೆ ತರಗರ್ಗತ್ತೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮದಾಗ್ತಾ ಇದೆ. ಹಾಗೆ ತಾವು ಏನು ಅಂದುಕೊಂಡ್ರೂ ಸಹಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಶ್ರಮ ಬೇಕಾಗಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆಯೇ ವಿನಃ ಶ್ರಮಿಸದಿರ ಯಾವುದೂ ಸಿಗ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಅದರ ಆನಂದವೇ ಬೇರೆ. ಹಾಗೆ ಅಂತಹ ಅದ್ಭುತವಾದಂತಹ ಕಾಲವನ್ನು, ಸುಂದರವಾದಂತಹ ಕ್ಷಣವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ 3 ವರ್ಷದ ಒಳಗಿರುವಂಥ ಮಕ್ಕಳಿಗೆ 3 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಕಾಣ್ತೀರಿ. ಅದರ ಮಧ್ಯದಲ್ಲಿ ಸಂಜೆ 4ರಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ನಿಮ್ಮ ದೂರಭಾರ ಪ್ರಯಾಣ ಇದ್ದರೆ, ಅಥವಾ ಯಾವುದಾದ್ರು ಬೇರೆ ಥರ ಅಗ್ರಿಮೆಂಟ್ ಸೈನ್ ಇದ್ದರೆ, ಅಥವಾ ಇವತ್ತೇನಾದರೂ ಒಂದು ಬೇರೆ ಥರ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಈ ಒಂದು ಸಮಯದಲ್ಲಿ ಅಷ್ಟು ಸಮಂಜಸಕರವಾದ್ದಲ್ಲ. ಈ ಒಂದು ಸಮಯ ದಾಟಿದ ನಂತರ ಉಳಿದ ಸಮಯದಲ್ಲಿ ನೀವು ಏನಾದರೂ ಮಾಡಿ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಒಂದಿಷ್ಟು ಗೌಪ್ಯತೆ ಕಾಪಾಡಿಕೊಳ್ಳಿ. ನೀವು ಮಾಡುವ ಕೆಲಸ ಗೌಪ್ಯವಾಗಿದ್ದರೆ ಅದು ಕಾರ್ಯಸಿದ್ಧಿ ಆಗುತ್ತೆ. ಆ ಗೌಪ್ಯತೆ ಕಾಪಾಡಿಕೊಳ್ಳಿಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ತಾವು ಸಿಲುಕೊಳ್ಬೇಕಾಗತ್ತೆ. ಹಾಗಾಗಿ ಬಹಳ ಜೋಪಾನ ಬೇಕಾಗತ್ತೆ. ಕುಲದೇವರ ಪ್ರಾರ್ಥನೆಯೂ ಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ನಿಮ್ಮ ಕೆಲಸಗಾರಗಳಲ್ಲೂ ಸಹಿತ ಒಳ್ಳೆಯ ಯಶಸ್ಸಿದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿಯೂ ಇದೆ. ಒಂದಷ್ಟು ಬದಲಾವಣೆಗಳ ಕಾಲ ಬಂತು. ಆ ಬದಲಾವಣೆಗಳಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಲಾಭಕ್ಕಿಂತ ಹೆಚ್ಚು ನಷ್ಟವೇ ಜಾಸ್ತಿ ಆಗ್ತಾ ಇದೆ. ಈಗ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಭವಿಷ್ಯತ್ತು ಸಹಿತ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ 12 ಗಂಟೆ ಸ್ಫುಟ ಇಟ್ಟ ಹಾಗೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, ಆ ಲಗ್ನ ಆದ ನಂತರ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಆದರೆ 12 ಗಂಟೆ ನಂತರ ಆಗುವಂತಹ ಬದಲಾವಣೆಗಳಿದೆಯಲ್ಲ, ಆ ಬದಲಾವಣೆ ಸ್ಪಷ್ಟತೆಯಿಂದ ಅನುಕೂಲ ಆಗಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನ, ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದಷ್ಟು ಇವತ್ತು ಮೂಗಿಂತದಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಕೋಪವನ್ನು ಬಿಟ್ಟು ಸಮಾಧಾನ ರೀತಿ ವರ್ತನೆ ಮಾಡಿದ್ರೆ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳಂತೂ ಇವತ್ತು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ವಿದ್ಯಾಭ್ಯಾಸದ ಕಡೆ, ನಿಮ್ಮ ವಿದ್ಯಾರ್ಜನೆಗೆ ಬೇಕಾದಂಥ ರೀತಿ ನಿಮ್ಮ ಚಿಂತನೆ ಮಾಡಿದ್ರೆ ಖಂಡಿತ ಅಧಿಕವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. 2 ಬಿಳಿ ಎಕ್ಕದ ಹೂವನ್ನು ತಂದು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳಿಂದಲೂ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಏನಾದರೂ ಒಂದಿಷ್ಟು ಹಣಕಾಸನ್ನು ಒಂದಿಷ್ಟು ಲಾಭದಾಯಕವಾಗಿ ತಂದುಕೊಳ್ಬೇಕು, ಒಂದು ಸಭೆ ಸಮಾರಂಭಕ್ಕೆ ಹೊರಡಬೇಕು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆ ಯೋಗ ಫಲ ನಮಗೆ ಅನುಕೂಲ ಆದರೆ ಅದರ ಕಾರ್ಯಸಿದ್ಧಿ ಸಾಕಷ್ಟು ಆಗುತ್ತೆ. ಅದರಂತೆ ನಾನು ಬದುಕಬೇಕು ಅಂತಕ್ಕಂಥದ್ದು ಚಿಂತನೆ ನಿಮ್ಮದು. ಆದರೆ ಏನೇ ಮಾಡಿದ್ರೂ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಅಡಚಣೆಗಳಿದೆಯಲ್ಲ, ತೊಂದರೆ ತಾಪತ್ರಗಳಿದೆಯಲ್ಲ, ಇದು ಸಾಕಷ್ಟು ಎದುರಾಗ್ತಿರುತ್ತೆ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಇರುತ್ತೆ. ಅಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಜ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ನಿಮ್ಮದಾಗುತ್ತೆ. ಆದರೂ ಇವತ್ತು ಗುರುವನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳ ಆರಾಧನೆ ಮಾಡ್ತಾ, ಶ್ರೀ ಗುರು ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರದ ಜೊತೆಗೆ ಗುರು ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ತಾವು ಉಚ್ಚರಿಸಿದ್ರೆ ಖಂಡಿತ ಸಾಕಷ್ಟು ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು ಹಾಗೆ ದೇವಿಯ ಉಪಾಸನೆಯನ್ನು ಖಂಡಿತ ನೀವು ಮಾಡಲೇಬೇಕು. ಒಂದು ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ನೀವು ನಂಬಿರ್ತಕ್ಕಂತಹ ಗ್ರಾಮ ದೇವತೆಯೋ ಅಥವಾ ದೇವಿಯೋ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವತೆಯನ್ನು ನಿರಂತರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ, ಜೊತೆಯಲ್ಲಿರ್ತಕ್ಕಂಥವ್ರಾಗಲಿ, ಕುಟುಂಬದ ಸದಸ್ಯರಾಗಲಿ, ಯಾರೊಬ್ಬರು ನೀವು ಹೇಳುವಂಥ ಮಾತನ್ನು ಯಾರೂ ಆಲಿಸೋ ಮಟ್ಟಕ್ಕಿಲ್ಲ. ಕಾರಣ ನಿಮ್ಮ ಮಾತು ಯಾರೊಬ್ಬರಿಗೂ ಸಹಿತ ಎಷ್ಟು ಮಾತ್ರ ಹಿತ ಅನ್ನಿಸ್ತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಬೇಕು. ಹಾಗೆ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಾಣಬೇಕಾದ್ರೆ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಒಂದು ದೈವವನ್ನು ನಾವು ಗಟ್ಟಿಯಾಗಿ ಹಿಡಿಯಲೇಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ತೊಂದರೆ ತಾಪತ್ರಗಳನ್ನು ನೋಡ್ತಾ ಇದ್ದೀರಿ. ಅದರಲ್ಲೂ ಶನಿಯ ಸ್ವಕ್ಷೇತ್ರವಾದರೂ, ಸ್ವಂತ ಮನೆ ಆದರೂ ಸಹಿತ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ.
ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಬಹಳ ಆಲೋಚನೆ ಮಾಡಬೇಕು, ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ನಿಮಗೆ ಬೇಕಾದರೆ ನೀವು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಗುರು ಶನೈಶ್ಚರರ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆಯಿಂದ 12:45 ಒಳಗಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ಒಂದಷ್ಟು ಗಿಡಮರಗಳಿಗೆ ನೀರು ಉಣಿಸಿ, ಅಥವಾ ಯಾರಾದರೂ ಬಡತನದಲ್ಲಿರ್ತಕ್ಕಂಥವ್ರು ನಿಮಗೇ ಕಷ್ಟ ಇದೆ, ಆ ಕಷ್ಟ ಇದೆ ಅಂಥೇಳಿ ನಾವು ಕಷ್ಟನ ಇನ್ನೊಬ್ಬರ ಮೇಲೆ ತಳ್ಳೋದಲ್ಲ. ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ, ಕೊಟ್ಟಿದ್ದರಲ್ಲಿ 4 ಜನಕ್ಕೆ ಹಂಚಿ ತಿನ್ನುವಂಥ ಗುಣ ನಾವು ಇಟ್ಕೊಂಡಿದ್ದೆ ಆದರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ 4ರಿಂದ 6 ಈ ಸಮಯದಲ್ಲಿ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟರೆ, ಈ ಸಮಯದಲ್ಲಿ ಕೊಡುವಂಥ ಗೋಗ್ರಾಸ ನಿಮಗೆ ಸಾಕಷ್ಟು ಫಲಗಳನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ರೇ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು. ಅಂತಹ ಸಿದ್ಧಿಯ ಒಂದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರ್ತಕ್ಕಂಥ ಈ ದಿನ. ಆದ್ದರಿಂದ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ 2 ಬಿಳಿ ಎಕ್ಕದ ಹೂವನ್ನು ತಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದು ಅನಾರೋಗ್ಯದ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ. 2ನೇದು ಶತ್ರುಗಳ ಬಾಧೆಯಿಂದ ಮುಕ್ತರಾಗ್ತೀರಿ. ಇದ್ರ ಜೊತೆಗೆ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಯಾರು ನಿಮ್ಮ ಬಗ್ಗೆ ಶತ್ರುತ್ವದಲ್ಲಿ ನೋಡ್ತಿರ್ತಾರೋ, ಯಾರು ನಿಮ್ಮನ್ನು ಬೇರೆ ಥರ ಕೆಟ್ಟ ಒಂದು ಗುಣದಲ್ಲಿ ಕಾಣ್ತಿರ್ತಾರೋ ಅಂತಹವರಿಂದಲೂ ಮುಕ್ತರಾಗ್ತೀರಿ. ಇದ್ರ ಜೊತೆಗೆ ಮಧ್ಯಾಹ್ನ 2 ಗಂಟೆಯಿಂದ 4:15 ಒಳಗಾಗಿ 2ರಿಂದ 4:15 ಈ ಮಧ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾರೇ ಶತ್ರುಗಳಾದರೂ ಅವ್ರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಒಂದಚ್ಚು ಬೆಲ್ಲದ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಹನುಮನಿಗೆ ಆರತಿ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.